ಅನೈತಿಕ ಸಂಬಂಧಕ್ಕೆ ಹಾಡಹಗಲೇ ಸಂತೆಯಲ್ಲೇ ಬಿತ್ತು ಹೆಣ. ಹೌದು, ಆತ ಸ್ನೇಹಿತನ ಬೈಕ್ ಏರಿ ಬೆಳಗಾವಿಯತ್ತ ಹೊರಟು ನಿಂತಿದ್ದ. ಈ ವೇಳೆ ಹಿಂದಿನಿಂದ ಬಂದ ವ್ಯಕ್ತಿ ರಾಡ್ನಿಂದ ಹೊಡೆದೇ ಬಿಟ್ಟಿದ್ದ. ನೋಡ್ತಿದ್ದಂತೆ ಕೊಚ್ಚಿ ಆತನನ್ನ ಕೊಂದೇ ಬಿಟ್ಟಿದ್ದರು ದುಷ್ಕರ್ಮಿಗಳು. ಸಂತೆಯಲ್ಲೇ ನಡು ರಸ್ತೆಯಲ್ಲೇ ರಾಜಾರೋಷವಾಗಿ ಮಾರಕಾಸ್ತ್ರ ಹಿಡಿದು ಅಟ್ಟಹಾಸ ಮೆರೆದವರನ್ನ ಕೇವಲ ಒಂದೇ ಗಂಟೆಯಲ್ಲಿ ವಶಕ್ಕೆ ಪಡೆಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಘಟನೆಯಿಂದ ಹುಕ್ಕೇರಿ ಪಟ್ಟಣದ ಜನ ಮಾತ್ರ ಬೆಚ್ಚಿ ಬಿದ್ದಿದ್ದು ಹೌದು. ಅಷ್ಟಕ್ಕೂ ಯಾವ ಕಾರಣಕ್ಕೆ ಹೆಣ ಬಿದ್ದಿದೆ? ಮಲತಾಯಿ ಮಗನನ್ನ ಕೊಂದ ಸಹೋದರ ಕೈ ಜೋಡಿಸಿದ್ದು ಯಾರ ಜೊತೆಗೆ? ಹೇಗಿತ್ತು ಪೊಲೀಸರ ಕಾರ್ಯಾಚರಣೆ ಅಂತೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. पेट मंगार पड़ते नहीं जी पुलिस बोल कुछ बहुत समझाई जी हमारा आबरू का जाना ना कर को सुनने नहीं होने नहीं है जरा स्टेशन को बोलते थे जगह भरा ये बात ಜನಜಂಗುಳಿ ನಡುವೆ ರಾಜಾರೋಷವಾಗಿ ಓರ್ವ ಕೈಯಲ್ಲಿ ಲಾಂಗ್ ಹಿಡಿದು ಓಡ್ತಿದ್ರೆ ಮತ್ತೋರ್ವ ಬೈಕ್ ಮೇಲೆ ಮಚ್ಚು ಹಿಡಿದುಕೊಂಡು ಬಂದು ಅಟ್ಟಹಾಸ ಮೆರೆದಿರುವುದು ನೋಡುತ್ತಿದ್ದಂತೆಯೇ ಸಂತೆ ಮಧ್ಯದ ರಸ್ತೆಯಲ್ಲಿ ಓರ್ವ ಹೆಣವಾಗಿದ್ರೆ ಬೆಚ್ಚಿ ಬಿದ್ದ ಜನ. ಅಷ್ಟಕ್ಕೂ ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ನಾಕಾ ಬಳಿ. ಹೌದು, ಇಂದು ಮಧ್ಯಾಹ್ನದ ಸಮಯದಲ್ಲಿ ಹುಕ್ಕೇರಿ ತಾಲೂಕಿನ ಅವರಗೋಳದ ಮಲ್ಲಿಕ್ ಕಿಲ್ಲೆದಾರ್ನನ್ನ ನಡು ರಸ್ತೆಯಲ್ಲೇ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಮಲ್ಲಿಕ್ ಬೆಳಗಾವಿ ನಗರದಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ. ಇನ್ನು ಮದುವೆಯಾಗದ ಈತ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ತನ್ನೂರಿಗೆ ಬಂದಿದ್ದ. 6 ದಿನಗಳ ಕಾಲ ರೆಸ್ಟ್ ಮಾಡಿ ಇಂದು ಮತ್ತೆ ಹುಕ್ಕೇರಿ ಮಾರ್ಗವಾಗಿ ಬೆಳಗಾವಿಗೆ ತನ್ನ ಸ್ನೇಹಿತನ ಬೈಕ್ ಮೇಲೆ ಹೊರಟಿದ್ದ. ಊರಿಂದ ಗೆಳೆಯ ಸಚಿನ್ ಉಗಾರ್ ಜೊತೆಗೆ ಬಂದು ಹುಕ್ಕೇರಿಯಲ್ಲಿ ನಿಂತಿದ್ದಾನೆ. ಹುಕ್ಕೇರಿಯಲ್ಲಿ ಇಂದು ಸಂತೆಯಾದ ಕಾರಣಕ್ಕೆ ಟೀ ಕುಡಿದು ಬಳಿಕ ಮತ್ತೆ ಬೆಳಗಾವಿಗೆ ಹೊರಡಬೇಕು ಅನ್ನೋ ವಸ್ತ್ರದಲ್ಲಿ ಹಿಂಬಾಲಿಸಿಕೊಂಡು ಬಂದ ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿದ್ದಾರೆ. ಸಚಿನ್ ಬೈಕ್ ಸ್ಟಾರ್ಟ್ ಮಾಡ್ತಿದ್ದಂತೆ ಹಿಂದಿನಿಂದ ಬಂದು ಮಲ್ಲಿಕ್ನ ತಲೆ ಭಾಗಕ್ಕೆ ಹೊಡೆದೇ ಬಿಟ್ಟಿದ್ದಾರೆ. ಮಲ್ಲಿಕ್ ಕೂಗ್ತಿದ್ದಂತೆ ಬೈಕ್ ನಿಲ್ಲಿಸಿದ ಸಚಿನ್ ಮುಂದೆಯೇ ಮತ್ತೊಬ್ಬ ಬಂದು ಮಲ್ಲಿಕ್ನ ಮುಖಕ್ಕೆ ಮಾರಕಾಸ್ತ್ರಗಳಿಂದ ಹೊಡೆದಿದ್ದಾರೆ. ತಕ್ಷಣ ಸಚಿನ್ ಅಲ್ಲಿಂದ ಸರಿಯುತ್ತಿದ್ದಂತೆ ಇತ್ತ ಮಲ್ಲಿಕ್ ಸಾಯುವವರೆಗೂ ಹೊಡೆದು ಬಳಿಕ ಬೈಕ್ ಮೇಲೆ ಎಸ್ಕೇಪ್ ಆಗಲು ಮುಂದಾಗಿದ್ದಾರೆ. ಈ ವೇಳೆ ಬೈಕ್ ಕೈ ಕೊಟ್ಟಿದ್ದರಿಂದ ಸ್ವಲ್ಪ ಹೊತ್ತು ಸಂತೆಯಲ್ಲಿಯೇ ಮಾರಕಾಸ್ತ್ರ ಹಿಡಿದು ಓಡಾಡಿದ್ದಾರೆ. ಬಳಿಕ ಅಲ್ಲಿಂದ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ. ಇತ್ತ ಕೊಲೆ ವಿಚಾರ ಗೊತ್ತಾಗುತ್ತಿದ್ದಂತೆ ಸ್ಥಳದಲ್ಲಿ ನೂರಾರು ಜನ ಜಮಾಯಿಸಿದ್ದಾರೆ. ಸಚಿನ್ ಉಗಾರ್ ಅಂತ ಸರ್. ಉಗಾರ್ ಅಂತ ಹೇಳಿ ನೀವು ಯಾರ್ಯಾರು ಬರೋದಿರಿ? ನಾನು ನನ್ನ ದೋಸ್ತ್ ಮೀರಾ ಸರ್ ಬರತ್ತಿದ್ದೀರಿ. ಎಲ್ಲಿ ಬರೋದಿರಿ? ಇಲ್ಲಿ ಒಂದು ಹೋಟೆಲ್ದಾಗ ಬ್ಯಾಗ್ ಇತ್ರಿ. ಬ್ಯಾಗ್ ತೊಗೊಂಡು ಬೆಳಗಾವ್ ಹೊಂಟಿದ್ವಿ ರೀ. ಬೆಳಗಾವ್ ಯಾಕೆ ಹೊಂಟಿದ್ರಿ? ಅಲ್ಲಿ ಕೆಲಸಕ್ಕೆ ಹೊಂಟಿದ್ರಿ. ಅವ್ನು ಕಂಪ್ನಿ ಮಾಡ್ತಾನೆ, ನಮ್ಮ ಫೈನಾನ್ಸ್ ಮಾಡ್ತಾರೆ. ಅಲ್ಲಿ ಬೆಳಗಾವ್ ತಕ ಅವ್ನು ಕರ್ಕೊಂಡು ಹೊಂಟಿದ್ದೇನೆ ರೀ. ನೀನು ಕೆಲಸಕ್ಕೆ ಅಲ್ಲೇ ಹೋಗ್ತಿ? ಇಲ್ರಿ, ಈಗ ಹೋಗ್ಬೇಕ್ರಿ. ಅಲ್ಲಿ ನಾವು ಇಷ್ಟ ದಿನ ಬೇರೆ ಊರಾಗ ಮಾಡ್ತೀವಿ, ಹುಣ್ಣಾವದಾಗ ರೀ. ಅದ್ ಬಿಟ್ಟು ಇಲ್ಲಿ ಬೆಳಗಾವ್ದಾಗ ಮಾಡತ್ತೇನೆ ರೀ. ಅಂದ್ರೆ ಇವನ ಜೊತೆ ನನ್ನ ಕೆಲಸ ಮಾಡ್ಬೇಕಂತ ಬೆಳಗಾವ್కి ಇಬ್ರು ಕೂಡ ಹೊಂಟಿದ್ರಿ? ಇವನು ಇಬ್ರು ಕೂಡ ಹೊಂಟಿದ್ರಿ. ಏನಾಯ್ತು ಪ್ರಸ? ಏನ್ ನಡೀತಾ ಇಲ್ಲಿ? ಅಲ್ಲಿ ಬರ್ತಾ ಇದ್ದಾಗ ಇಲ್ಲಿ ಬ್ಯಾಗ್ ತೊಗೊಂಡು ಹೊಂಟಿದ್ವಿ ರೀ. ಸರ್ಕಲ್ ತಗ ಅವ್ರು ಸರ್ಕಲ್ದಿಂದ ಹಿಂಗೆ ಒಳಗೆ ಬರ್ತಾ ನಾಲ್ಕದಾಗಿದ್ರಿ. ಒಬ್ಬ ಬಂದು ಹಿಂದೆ ಡಿಸ್ಕೌರ್ ಗಾಡಿ ಐತ್ರಿ. ಒಂದು ಅವ್ನ ಕೈ ಬಂದು ದೊಡ್ಡದು ಉದ್ದ ರಾಡ್ ಐತ್ರಿ, ಒಂದು ಸ್ವಲ್ಪ ಮಟ್ಟದು ಅಂತ ಒಂದು ಹಿಂದೆ ಹಾಕಿದ್ವಿ. ಮೀರಾಗ ಹಿಂಗೆ ಬಡದ್ರಿ. ನೀ ಮುಂದೆ ಗಾಡಿ ಹೊಡ್ಯಾಕ? ನಾ ಗಾಡಿ ಹೊಡೋದಿದ್ದೆ. ಒಟ್ಗುಡ್ಲೆ ಅನ್ನ ಅಂತ ಮೀರ ಆವಾಜ್ ಮಾಡಿದ್ರಿ. ಅದ್ರ ಗಾಡಿ ಸ್ಲೋ ಮಾಡಿ ತರ್ಬೇಕ. ಮೀರ ಸ್ವಲ್ಪ ಹಿಂಗೆ ಮುಂದೆ ಹೊಡ್ಕೊತ್ ಬಂದ್ರಿ. ಹಿಂಗ್ರಿ ಮುಂದೆ ಹೊಡ್ಕೊತ್ ಬಂದು ಮಾತಾಡ್ಕೊಡ್ಲಿಲ್ರಿ. ಮೋರಿಗೆ ಮಾತಿ ಮಕ್ಕಕ್ಕೆಲ್ಲ ಹೊಡೆದ್ರಿ. ಇವತ್ತು ಬಂದಿತ್ತ ಗಾಡಿ ಬಂದ ತಕ್ಷಣ ನೀನು ಮುಂದನ ನಿನಗದು ಏನು ಪೆಟ್ಟೈತೇನ? ಇರ್ಲಿದಮ್ಮ ಅವ್ ಹೊಡಿತ್ನಾಗ ನಿನಗೆ ಹತ್ತಿಲ್ಲ. ನೀವು ಹೊಡೆದ ತಕ್ಷಣ ನೀ ಏನ್ ಮಾಡಿ ಬಿಡ್ಸ್ಕೊರಕ್ ಹೋದೆ? ರಾಡಿ ಹಿಡ್ಕೋದ್ರಿ. ರಾಡಿ ಹಿಡ್ಕೋದಿ ಸಿಗತ್ತಿದ್ದಾರೆ. ಅವು ಬೀಳ್ತದಂತ ಮುಗಿಸಿದ ನಂಗ
ಸ್ಕೂಲ್ನೇ ಬಾರಿ ಬಾರಿ ಹಾಕೋದು ನಂಗೆ ಅಲ್ಲಿ ಇಲ್ಲ ಕಾಣಲಿಲ್ಲ ಮೊಬೈಲ್ಗೆ ಹಾಕಿದ ಬಿಡ್ರಿ ಎಲ್ಲ ಫುಲ್ ರಗತ್ ಬರಕ್ಕೆ ನೋಡ್ರಿ ಜನ ನೀ ಏನು ಸರ್ದು ಬಿಟ್ಟು ಎರಡು ಜನ ಇದ್ರು ಅವ್ರ ಇಬ್ಬರು ಇದ್ದಾರೆ ಇಬ್ಬರು ಜನ ಇದ್ದಾರಲ್ಲ ಗಾಡಿ ಮೇಲೆ ನಂಗೆ ಗೊತ್ತಿಲ್ಲ ಅವ್ರ ಹೆಸರು ಏನು ಗೊತ್ತಿಲ್ಲ ನೀ ಮೊದಲು ಎಲ್ಲಿ ಅವ್ರನ್ನ ದವಾಖಾನೆ ಕರ್ಕೊಂಡು ಹೋಗಿದ್ದೆ ಆ ಹುಡುಗನ ಹತ್ಯೆ ಆದ ವ್ಯಕ್ತಿನ ಆಸ್ಪತ್ರೆಗೆ ಏನು ಕರ್ಕೊಂಡು ಹೋಗಿದ್ದೆ ಇಲ್ಲ ಅವ್ರು ದವಾಖಾನೆ ಹೋಗಿದ್ದಾನ್ರಿ ಊರಾಗ ಬರೋಕ್ಕಿಂತ ಮೊದಲ ದವಾಖಾನೆ ತೋರ್ಸ್ಕೊಂಬಂದ್ರೆ ಅವ್ನೇನೋ ಆರಾಮ ಇರಕ್ಕಿಲ್ಲ ಅಂತಾರೆ ದವಾಖಾನೆ ತೋರ್ಸ್ಕೊಂಬಂದು ಮನೆಗೆ ಹೋಗಿ ಜಳಕ ಮಾಡಿ ಬ್ಯಾಗ್ ತೊಗೊಂಡು ಅಲ್ಲಿ ಬ್ಯಾಗ್ ಇರಕ್ಕಿಲ್ರಿ ಕ್ಯಾರಿ ಬ್ಯಾಗ್ ತೊಗೊಂಡು ನನ್ನ ಕೂಡ ಬಂದಿದ್ರಿ ನೀವು ಇಬ್ರು ಕೂಡ ಹೊಂಟಿದ್ರಿ ಒಟ್ಟು ಕೆಲ್ಸಕ್ಕೆ ಹೋಗ್ಬೇಕಂತೇಳಿ ಹೊಂಟಿದ್ರಿ ಕೇರ್ನಾಕದಾಗ ಬಂದು ನಿಮ್ಮನ್ನ ಅಟ್ಯಾಕ್ ಮಾಡಿದ್ರು ಇನ್ನು ಹಾಡು ಹಗಲೇ ಸಂತೆಯಲ್ಲಿ ನೂರಾರು ಜನರ ಎದುರೇ ಕೊಲೆಯಾಗಿದ್ದ ವಿಚಾರ ಗೊತ್ತಾಗುತ್ತಿದ್ದಂತೆ ಸ್ಥಳಕ್ಕೆ ಹುಕ್ಕೇರಿ ಪೊಲೀಸರು ದೌಡಾಯಿಸಿದ್ದಾರೆ. ಸ್ಥಳದಲ್ಲಿ ಪರಿಶೀಲನೆ ನಡೆಸಿ ಕೂಡಲೇ ಶವವನ್ನು ಮರಣೋತ್ತರ ಪರೀಕ್ಷೆಗೆ ಹುಕ್ಕೇರಿ ಸರಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಇತ್ತ ಆರೋಪಿಗಳು ಪರಾರಿಯಾಗಿದ್ದರ ಮಾಹಿತಿಯನ್ನು ಪಡೆದು ಬೆನ್ನು ಬಿದ್ದ ಪೊಲೀಸರು ಘಟನೆ ನಡೆದ ಒಂದೇ ಗಂಟೆಯಲ್ಲಿ 2 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಷ್ಟಕ್ಕೂ ಇಲ್ಲಿ ಕೊಲೆ ಮಾಡಿದ್ದು ಬೇರೆ ಯಾರೂ ಅಲ್ಲ, ಮಲ್ಲಿಕ್ನ ತಂದೆಯ ಮೊದಲ ಹೆಂಡತಿಯ ಮಗ ಶಾನೂರ ಹುಸೇನಾ ಸಾಬ್ ಜಮಖಂಡಿ, ಮತ್ತೋರ್ವ ಬಶೀರ್ ಕಿಲ್ಲೆದಾರ್ ಎಂಬಾತ. ಹೌದು, ಇಲ್ಲಿ ಬಿಂದಾಸಾಗಿ ಬಂದು ಯಾರ ಭಯವೂ ಇಲ್ಲದೆ ಮಲ್ಲಿಕ್ನನ್ನ ಕೊಂದಿದ್ದು ಈ 2 ರಾಕ್ಷಸರು. ಮಲತಾಯಿ ಮಗ ಕೊಲ್ಲಲು ಕಾರಣ ಆಸ್ತಿ ವ್ಯಾಜ್ಯ. ಊರಲ್ಲಿದ್ದ 2 ಮನೆ ಹಾಗೂ 2 ಅಂಗಡಿಗಾಗಿ ಗಲಾಟೆ ನಡೆಯುತ್ತಿತ್ತು. ಮಲ್ಲಿಕ್ಗೆ ಆಸ್ತಿ ಕೊಡಲ್ಲ ಅಂತ ಶಾನೂರ ಹೇಳ್ತಿದ್ದ. ಆಸ್ತಿ ಕೇಳಿದ್ರೆ ಕೊಲೆ ಮಾಡುವ ಬೆದರಿಕೆ ಕೂಡ ಹಾಕ್ತಿದ್ದ. ಇತ್ತ ಇನ್ನೋರ್ವ ಆರೋಪಿ ಬಶೀರ್ ಪತ್ನಿ ಜೊತೆಗೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದನಂತೆ. ಇದೇ ಕಾರಣಕ್ಕೆ ಮಲ್ಲಿಕ್ನನ್ನ ಬಿಡಲ್ಲ ಅಂತ ಶಾನೂರ್ ಮುಂದೆ ಬಶೀರ್ ಹೇಳಿದ್ದಾನೆ. ಆಗ ಆಸ್ತಿಗಾಗಿ ಅಣ್ಣ ಕಿರಿಕ್ ಮಾಡ್ತಾ ಇದ್ದಾನೆ, 2 ಸೇರಿಯೇ ಆತನನ್ನ ಗತಿ ಕಾಣಿಸೋಣ ಎಂದು ಪ್ಲಾನ್ ಕೂಡ ಮಾಡಿದ್ದಾರೆ. ಅದರಂತೆ ಇಂದು ಮಲ್ಲಿಕ್ ಮನೆ ಬಿಟ್ಟು ಬಂದಾಗ ಆತನನ್ನ ಹಿಂಬಾಲಿಸಿಕೊಂಡು ಹುಕ್ಕೇರಿಯವರೆಗೂ ಬಂದಿದ್ದಾರೆ. ಬೈಕ್ ನಿಲ್ಲಿಸುತ್ತಿದ್ದಂತೆಯೇ ಅಟ್ಯಾಕ್ ಮಾಡಿ ಕೊಂದು ಪರಾರಿಯಾಗಿದ್ದಾರೆ. ಆದರೆ ಊರ ಹೊರಗೆ ಜಮೀನಿನಲ್ಲಿ ಅವಿತು ಕುಳಿತಿದ್ದ ಆರೋಪಿಗಳನ್ನು ಬೆನ್ನಟ್ಟಿ ಹಿಡಿದು ಬಂಧಿಸುವಲ್ಲಿ ಹುಕ್ಕೇರಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸರ್ ಅವ್ರ ತವ್ರ ಮನ್ಯಾರ್ರಿ ನನ್ನ ಜಲ್ಮಾನ ಮುರಿದ್ರಿ. ಅವ್ರ ತಂಗಿ ನನ್ನ ಗಂಡ ಜೋಡಿ ಓಡಿ ಹಾರ ಬಳಕ್ರಿ ಹಿಂದಾಗಡೆ ಅವ್ರು ಒಂದು ಹಾಡಿದ ದಿವಸ ಹಾರ ಬಳಕ ನನ್ನ ಗಣ್ಣು ಕೊಂದು ಒಗದ್ರಿ. ಆ ಹುಡುಗ ಕೊಂದು ಒಗದ ಬಳಕ ಆಸ್ತಿ ಆಟ ಅಲ್ಲಿ ಮಂದಿ ಪಂಚರು ಇಸದು ಕೊಟ್ರಿ ಸರ್. ಅಲ್ಲಿ ಇಸದು ಕೊಟ್ರೆ ಅಲ್ಲೂ ಇರುಗುಡ್ಲಿಲ್ಲ ನಮ್ಗೆ. ಕೊಯ್ತೆ ತೊಗೊಂಡ ಕೊಡ್ಲಿ ತೊಗೊಂಡ ಬಂದೂಕ ಇವು ತೊಗೊಂಡು ಅಡ್ಡಾಡಕತ್ರಿ. ನಾನು ಅಂಜಿ ನಮ್ಮ ತವ್ರ ಮನ್ಯಾಗ ಬಾಡ್ಗಿ ಮನ್ಯಾಗ ಅದೇನ್ರಿ ಸರ್. ನನ್ನ ಮಕ್ಕಳ ಕಳ್ಕೊಂಡ್ರಿ. ನನ್ನ ಮಕ್ಕಳಿಗೆ ನಮ್ಗೆ 2 ಗಂಡ್ರಿ 1 ಹೆಣ್ಣು ಎಲ್ಲ ಅವನೇನ ಇಲ್ರಿ ಸರ್. ಕೋಲ್ಹಾಪುರದಾಗ ಇಟ್ನಿ, ಅಲ್ಲಿ ಬೆನ್ನ ಐತ್ರಿ, ಅಲ್ಲಿಂದ ಅಂಜಿ ಬಂದ್ರಿ. ನನ್ನ ಮಗ ಬೆಳಗಾವಿ ಊರಾಗ ಇಟ್ಟಿನ್ರಿ, ಅಲ್ಲಿಂದನೂ ಅಂಜಿ ಓಡಿ ಬಂದ್ರಿ. ಹುದಲ್ಯಾಗ ಇಟ್ಟು ರೀ ಅವು ಅಲ್ಲೂ ನಮ್ಮ ಪಾವನೇರಿಗೆ ಕೇಳಾಕತ್ರಿ ಆ ಹುಡುಗ ಬಂದೈತಿ ಏನಂತ ಹೇಳ್ರಿ. ಅಲ್ಲಿ ಕೇಳೋಣ ಅಲ್ಲಿದು ಅಂಜಿ ನನ್ನ ಮಗ ಬಂದು ನಮ್ಮ ಊರಿಗೆ ಬಂದ್ರಿ. ಹರಿವತ್ತು ಬಸ್ ಸ್ಟ್ಯಾಂಡ್ ಆಗ್ತಿದ್ರಿ. ಅಲ್ಲಿ ಮೊಬೈಲ ಗ್ಯಾಸ ಎಲ್ಲ ಬಿಟ್ಟು ಬಂದಾನ್ರಿ. ಕಂಪ್ನಿಗೆ ಹೋಗ್ತಿದ್ರಿ. ಮತ್ತು ಎಲ್ಲಿ ಒಂದು ಸ್ವಲ್ಪ ನಮ್ಮ ಕಳ್ಳ ಅಂಥೇಳಿ ಬರ್ತೀರಿ ಹೋಗ್ತೀರಿ ಮತ್ತು ಮಾತಾಡ್ತೀರಿ. ಅವ್ನ ಹೆಂಡತಿಗೆ ಒಂದು ಸ್ವಲ್ಪ ನಮ್ಮ ಹುಡುಗ ಫೋನ್ ಹಚ್ಚಿದ್ರಿ. ಹಚ್ಚಾನ ಅವ್ನು ಕೊಂದ ಹೋಗಿತ್ತು ಮಡಿತು ಅನ್ನಕತ್ರಿ ಸಿರಿ ನನ್ನ ಹೆಂಡತಿ ಅನ್ನ ಫೋನ್ ಹಚ್ಚಿದ್ರಿ. ಆ ಮಗ ಫೋನ್ ಯಾಕೆ ಹಚ್ಚಿದ ಅಂತ ಹೇಳ್ರಿ. ಹೊಲಕ್ಕೆ ಹೋದ್ರೆ ಕೊಯ್ತೆಗೋ ತೋರ್ಸಾರಿ, ಕುರ್ಪಿ ತೋರ್ಸಾರಿ ನಮ್ಮ ಅಣ್ಣನ ಮಕ್ಕಳು ರೀ. ಬಸರ್ಯಾ ದಸ್ಯಾರಿ ಶಾನ್ಯಾರಿ ಮತ್ತು ರೀ ಹಾಬಿ ಅಮೀನಾ ಸಿಕಂದರ ಇದ್ರಿ ನಶೀಮಾರಿ ರೇಷ್ಮಾರಿ ಇವರೆಲ್ಲರೂ ಅನ್ಸಾರಿ ಸರ್. ನಮ್ಗೆ ಮಟ್ಟಿಗೆ ನಮ್ಮ ಕಳಬಳ್ಳಿ ಹೋಗೋಂಗಿಲ್ಲ, ಯಾರ ಜೋಡಿ ಮಾತಾಡ್ಬೇಡ ಅಂತೀರಿ ಸರ್. ಅವನು ಹೆಂಡತಿ ಕಡ್ದು ಹೋಗಿಬೇಕಿಲ್ರಿ ಸರ್. ಅವ್ ನನ್ನ ಮಗನ ಯಾಕೆ ಕಡದ್ರಿ? ಅಯ್ಯೋ ಎಲ್ಲಿದ್ರಿ? ಫೋನ್ ಅಟ್ಟ ಹಾಸ್ತಿದ್ರಿ. ಫೋನ್ ಹಚ್ಚಿದಕ್ಕೆ ಇಷ್ಟೆಲ್ಲ ಆತ್ರಿ ಸರ್. ಅವ್ನ ಹೆಂಡತಿಗೂ ಕಡಿಬೇಕ್ರಿ. ಅವ್ನು ನನ್ನ ಮಗನೂ ಕಡಿಲ್ ಬಿಡ್ರಿ.
ಅದಕ್ಕೇನಿಲ್ರಿ. ಆದ್ರೂ ನಾನು ಅವನ ಹೆಂಡತಿನೂ ಕಡಿಬೇಕ್ರಿ. ಅವ್ನು ನಾನು ಈಗ ನಾನು ಅವನ ತಂಗಿಯ ನಾನು ಗಂಡ ತಗೊಂಡು ಓಡಿ ಹೋಗಿಡ್ರಿ. ಆಗ ತಂಗಿನ ಕಡಿಬೇಕ್ರಿ ಅವ ಹಾಕ್ಬಿಟ್ರಿ ಅವ. ಅದ್ರ ಬಾಗ ಮತ್ತು ಅಂತ ಹಾಡಿದ್ರು ಮಾರ್ತು ಬರ್ತೀರಿ ಹೋಗ್ತೀರಿ. ಸಣ್ಣ ಸಣ್ಣ ಮಕ್ಳಿದ್ದಾಗ ಬಗ್ಲಾಗ ಅವ್ ಸಣ್ಣ ಹುಡುಗಿ ಕಡ್ದಲ್ಲ ಅವ್ನು ಬಾಲೋಡಿ ಹೋಗ್ತಿದ್ರಿ. ಈಗ ಒಂದಂತೆ ಹೋಗ್ತಿದ್ರಿ. ಅವ್ನು ಸಣ್ಣದ ಮಲ್ಲಿ ಕುಡಿತಿದ್ರು. ಆ ಊರಾಗ ಬಂದು ಇಲ್ಲಿ ನಿಂತ್ರು ಭೀ ನನಗೆ ಜನ್ಮ ಮಾಡಿ ಕೊಟ್ಟಿಲ್ರಿ ಅವ್ರು. ಹಗಲೆಲ್ಲ ಐದಾರೆ ನಿಮ್ಮ ಮಗ ಎಷ್ಟು ವರ್ಷದಿಂದ ಅವ್ರಿಗೆ ಫೋನ್ ಹಚ್ಚಾಕತ್ತಿದ್ರಿ? ಎಲ್ಲಿದ್ರಿ ಮನೆನ ಹಚ್ಚುತ್ತಿದ್ದತ್ತರಿ. ನನಗೂ ಗೊತ್ತಿಲ್ರಿ ಸರ. ಎಷ್ಟು ತಿಂಗಳಾಯ್ತು ರೀ? ಒಂದು 2-3 ತಿಂಗಳು ಆ ಟೈಮಲ್ರಿ. ಮತ್ತು ಕಳಬಳಿಗೆ ಫೋನ್ ಹಚ್ಚೋಂಗಿಲ್ರಿ. ಹಚ್ತೀವಿ ಅವ್ರ ತಂಗಿ ಮಗಳಿಗೆ ಚಲೋ ಅದಾರ ಬೀಳತ್ತ ಮೊದಲಿಂದ ಎಲ್ಲ ಮಾಡ್ತ ಮಗಳಿಗೆ ಕೊಡ್ತಾರೆ ಏನಂತ ನಾ ಏನ್ರಿ ಆಕೆ ಅವ್ರ ಇಲ್ಲ ಅಂದ್ರಿ. ಇಲ್ಲ ನಾ ಆ ನಂಬರ್ ಇಟ್ಕೊಂಡು ಅವ್ನು ಏನ್ತೆ ಫೋನ್ ಹಚ್ಚಿದಾಳ್ರಿ. ಅವ್ನು ಫೋನ್ತೆ ಹಚ್ಚಿ ನಮ್ಮ ಹುಡುಗನ ಮಾತಾಡ್ಕೋತಾವ. ಅವ ಆಕೆ ಮಾತಾಡಿದೆಲ್ಲ ರಿಕಾರ್ಡಿಂಗ್ ಐತ್ರಿ. ಅಲ್ಲಿ ಜಮಾದಾಗ ಹೋದ ಅಲ್ಲೂ ಔಷಧ ಕುಡಿದ್ ನೀನು ನನ್ನ ಜೋಡಿ ಚಲೋ ಇರ್ದಕ್ಕೆ ನಾ ಸಾಯಕ್ಕೆ ಅನ್ನಕತ್ತೋಳಿ ರೈಂಡಿಗೆ. ನನ್ನ ಮಗ ಅನ್ನಕತ್ರಿ ಆಕೆ ಅಜ್ಜಿಕೆ ಹಾಕಕತ್ತೋಳಿ. ನನ್ನ ಜೋಡಿ ಮಾತಾಡ್ಕೋತ ಚಲೋ ಇರ್ನಿ ನೀ ಚಲೋ ಇರ್ದಿರ್ಕ ನಾ ಸಾಯಕ್ಕೆ ಔಷಧ ಕುಡಿದು ಅನ್ನಕತ್ತೋಳ್ರಿ ಸರ್. ಅವ್ರು ಅನ್ನಕತ್ರಿ ಸರ್. ನಾನು ಹಿಂದಾಡೆ ಒಂದು ಒಮ್ಮೆ ಫೋಟೋ ಬಿಟ್ಟಿದ್ದತ್ರಿ ಮೊನ್ನೆ ಲಾಭದಾಗೆಲ್ಲ ಇದು ತಿತ್ಯಾಗ್ರಿ. ಆ ಫೋಟೋ ನೋಡಿ ಹೆಣ್ಣು ನೋಡಾತು ಮತ್ತು ಹಿಂಗೆ ನಾಕತ್ರಿ. ಇದು ಇಷ್ಟ ರೀ. ಮತ್ತೇನು ಭಾಳ ಆಸ್ತಿ ಸಲುವಾಗಿ ಹಾಂ ಗಂಡು ನೋಡಿದ ನೋಡ್ರಿ ಪಂಚರೊಳಗೆ ಹಾಕಿ ಮುಗಿಸೋಬೇಕಿಲ್ರಿ. ಅವ್ನು ನನ್ನ ಮಗನ ಒಂದು ಪೆಟ್ಟ ಬಡದವ್ರು ಬಿಡ್ಬೇಕ್ರಿ. ಕಾಲರ್ ಮುರಿಬೇಕ್ರಿ. ಅತಿ ಹಿಂಗೆ ಅದು ಹೇಳಿಲ್ರಿ. ಅವ್ನು ಒಟ್ಟು ಕೊಯ್ತೆ ತೊಗೊಂಡು ಎಲ್ಲ ಜೋಡಣ ತೊಗೊಂಡು ಅಡ್ಡಾಡ್ಕೋತದ. ನನ್ನ ಮಗ ಎಲ್ಲಿ ಹೋದ್ರೂ ದುಡ್ಡು ತಿನ್ನಕ್ಕೆ ಅವ್ನು ಬಿಟ್ಟೆ ಇಲ್ಲರಿ ಸರ್. ಮತ್ತು ಅಂಜ್ಕೋತ ನನ್ನ ಮಗ ಬಂದು ನಮ್ಮ ಊರಾಗ ಇದ್ರಿ. ಅಲ್ಲಿ ಬನ್ನಿ 2 ದಿವಸ ಆತ್ರಿ. ನಮ್ಮ ಅಕ್ಕನ ಊರಾಗಿಟ್ರು ಕೇಳತ್ತಿದ್ರು. ಅವ್ನು ಕಡ್ಕಿನ ಮಂದಿಗೆ ವ್ಯಾಪಾರ ಗಿಡ್ಗ ಅವ ಹುಡುಗ ಬಂದೈತನ. ಕೋಲ್ಹಾಪುರದಾಗೂ 4 ಮಂದಿ ಹೋಗಿದಾರ್ರಿ ಟಮ್ ತಗೊಂಡ. ಇದ್ರಾಗ ಬೆಳಗಾವ್ದಾಗ ಹೋಗಿದ್ರಿ. ಅಲ್ಲಿ ಹೋಗಿದಾರ್ರಿ ಹುಡ್ಕ್ಯಾಡಕ. ಯವ್ವ ನನಗೆ ಹಿಂಗೆ ಮಾಡತ್ತಾರು. ನಾ ಏನು ಇಲ್ಲ ಬರೀ ಫೋನ್ಯಾಗ ಅಟ್ಟ ಮಾತಾಡಿದನು. ನಮ್ಮ 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 ಅವ್ವ ಸತ್ರು ಭೀ ಅವ್ನು ಬಂದಿಲ್ರಿ ಬಸ್ರ್ಯಾ. ನಮ್ಮ ಅವ್ವ ಸತ್ರು ಬಂದಿಲ್ಲ. ನಾವು ಕುಣಿಸಿಟ್ಕೊಂಡ್ರಿ ಇದನ್ನು ಮಾಡೋಕ್ಕಾಗಿ ನಮಗೆ ಗೊತ್ತಾಗ್ಲಿಲ್ಲ ರೀ ಸರ್. ಅದ ಅವ್ನು ಹಿಂಗೆ ಮಾಡ್ದಂತ ಏನು ಗೊತ್ತು ರೀ. ನನ್ನ ಜಲ್ಮಾನ ಮುರಿದಾರ. ಅವ್ರ ತಂಗಿ ನನ್ನ ಗಂಡ ಜೋಡಿ ಓಡಿ ಹೋಗಿದಾಳ್ರಿ. ಓಡಿ ಹೋಗಿ ಅಲ್ಲಿ ಆಸ್ತಿ ನಾ ಇಸ್ಕೊಳ್ಳೋಣ ರೀ. ಈ ಎಲ್ಲ ಹಿಂಗೆ ಮಾಡಿದ್ರು ಬೇಕತ್ಲೆ ಅವ್ನು ಹೆಂಡತಿಗೆ ಮಾತಾಡಕ್ಕೆ ಹಚ್ಚಿ ಮಾಡಿದಾರ್ರಿ ಸರ್ ಅವ್ರ. ಆ ಹುಡುಗನ ಕರ್ಕೊಂಡು ತಂಗಿ ಮಗನ ಕರ್ಕೊಂಡು ಈಗ 2 ದಿವಸ ಆತ್ರಿ. ಅವರೆಲ್ಲ ರೆಡಿನ ಅದಾರ ಅವ್ರು ಮಾಡೋಕ್ಕಾಗಿ. ನಾವು ಅಲ್ಲಿ ಅಷ್ಟು ಇದು ಮಾಡಲಿಲ್ಲ. ಅವ್ರೇನು ಮಾಡ್ತಾರೆ ಬಿಡತ್ತ. ನಾವು ಹಿಂಗೆ ಕೂತೀವಿ. ನನ್ನ ಮಗ ಅಲ್ಲಿ ಜೋಡ್ನ ಮೊಬೈಲ್ ಇಟ್ಟು ತರಾಕ್ ಹೊಂಟಿದ್ರಿ. ಅವ ತರಾಕ್ ಹೊಂಟಿದ್ದ. ಒಬ್ಬ ಸಿಕ್ಕ್ಯಾವಲ್ರಿ ಸರಿ. बच्चे को भवाली रे मेरे बाबा मेरे राजू तुझका ढूंढू रे मेरे रावे मेरे नरुने को आज लगी रे बाड़ी मना बुइरू गुड़लिल्ले ವಗ್ಯಾನ ಬಾಡೆ ಮಾಡ್ತಿದ್ರು ಅವ್ರಿಗೆ ಸಲ್ಲಲಿಲ್ಲೇ. ಏ ಏ ಮೇರೆ ರಾವೇ ಏ ಮೇರೆ ರಾಜ ಅದ ಹುಡುಗ ಒಂದು ಆಡ್ಸಿತ್ತು ಬೇಕತ್ಲೆ ಮಾಡಕ್ಕಾಯ್ತಿರು. ಯವ್ವ ಅಲ್ಲಿ ಆಸ್ತಿಗೆ ಹೋಗ್ಲತ್ತಳಿ. ಆ ಹುಡುಗ ಫೋನ್ ಹಚ್ಚಾಕಾಯ್ತಿರು. ಇರ್ತಾನ್ರಿ ಅವ. ಅಂಜ್ ನನ್ನ ಮಕ್ಕಳ ತಗೊಂಡು ನಮ್ಮ ತವ್ರ ಮನೆಗೆ ಬೀದಿನ್ರಿ. ಪಾಂಡೆ ಒಗ್ಯಾನ ಮಾಡಿ ನನ್ನ ಖುಷಿನ ಚಾಪಾನ ಮಾಡೀನ್ರಿ. ಬೇಡ್ಕಂಡಾಗೆ ಬಾಡಿಗೆ ಮನ್ಯಾಗ ಹಿಂಗ ಅಡ್ಡಾಡಂಗ ಮಾಡ್ರಿ. ಯವ್ವ ತವ್ರ ಮನ್ಯಾರ ಜಲ್ಮಾನ ಮುರ್ದು ನನ್ನ ಮಗನು ಅವನ ಹೆಣಕ್ಕೆ ಇಟ್ಕೊಂಡ್ರೆ. ನನ್ನ ಮಗನೇ ಮನೆಗೆ ಬಾರೋ ಅನ್ಯೋ. ಏ ಮಲ್ಗ್ಯಾ
ನನ್ನ ಮಗ ಜಳಕನೂ ಮಾಡಿಲ್ಲೇ ये मेरे नावे तुझे आता पलक रखो एक ले नहीं ये मेरे नावे ताते के तवाते कदरे ಬಸ್ಟಾಗಿತ್ತು ಯವ್ವ ನನ್ನ ಮಗ ಇಟ್ಟಡಾಗ್ಲಾಗಿ ಕೂತಿದ್ದ ಏನಾರು ಮಾಡ್ಯಾನ ಬಾರು ಯಪ್ಪ ನನ್ನ ಮಗನೇನಾಕೆ. ಸದ್ಯ ಕೊಲೆ ಕೇಸ್ ದಾಖಲಿಸಿಕೊಂಡಿರುವ ಪೊಲೀಸರು ಇಬ್ಬರು ಆರೋಪಿಗಳನ್ನ ವಿಚಾರಣೆ ನಡೆಸುತ್ತಿದ್ದಾರೆ. ಒಂದು ಕಡೆ ಆಸ್ತಿ, ಮತ್ತೊಬ್ಬ ಅನೈತಿಕ ಸಂಬಂಧದ ವಿಚಾರದ ಹಿನ್ನೆಲೆ ಸೇರಿಕೊಂಡು ಸಂತೆಯಲ್ಲೇ ಕೊಂದು ಅಟ್ಟಹಾಸ ಮೆರೆದು ಕಡೆಗೂ ಪೊಲೀಸರ ಕೈಯಲ್ಲಿ ಲಾಕ್ ಆಗಿದ್ದಾರೆ. ಅದೇನೇ ಇರಲಿ, ಕುಳಿತು ಬಗೆಹರಿಸಿಕೊಳ್ಳಬಹುದಾಗಿದ್ದ ವಿಚಾರವನ್ನ ಈ ರೀತಿ ಕೊಲೆಯಲ್ಲಿ ಅಂತ್ಯಗೊಳಿಸಿದ್ದು ಮಾತ್ರ ದುರಂತವೇ ಸರಿ. ಮದುವೆಯೇ ಆಗದೆ ಅಣ್ಣ ತಮ್ಮಂದಿರ ಉಸಾಬರಿ ಬೇಡ ಎಂದು ನಗರಕ್ಕೆ ಬಂದು ದುಡಿದು ಬದುಕು ಕಟ್ಟಿಕೊಳ್ಳುತ್ತಿದ್ದವ ಇಂದು ಭೀಕರವಾಗಿ ಹತ್ಯೆಯಾಗಿದ್ದಾನೆ. ಈ ರೀತಿ ಪೊಲೀಸರ ಭಯವೇ ಇಲ್ಲದೆ ಅಟ್ಟಹಾಸ ಮೆರೆಯುತ್ತಿರುವ ದುಷ್ಕರ್ಮಿಗಳಿಗೆ ತಕ್ಕ ಪಾಠ ಕಲಿಸುವಂತಹ ಕೆಲಸವನ್ನ ಪೊಲೀಸ್ ಇಲಾಖೆಯವರೇ ಮಾಡಬೇಕಾಗಿದೆ.